nth term of an AP. ಅದರ ಫಾರ್ಮುಲಾ an is equal to a plus n minus 1 bracket d. Find the 10th term of the AP. 2, 7, 12 dash dash dash. ಈಗ ನಾವು 10th ಟರ್ಮ್ ಹುಡುಕಬೇಕು. ಸೊಲ್ಯೂಷನ್ a is equal to 2. ಫಸ್ಟ್ ನಂಬರ್ ಯಾವಾಗ ಸಹ a, ಅದು 2. d ಅಂದರೆ 7 ಮೈನಸ್ 2, a2 ಮೈನಸ್ a1, ಆಗ ನಮಗೆ d ಸಿಗ್ತದೆ. ಇದು 5 ಬರ್ತದೆ. ಇಲ್ಲಿ 10th ಟರ್ಮ್ ಕೊಟ್ಟಿದ್ದಾರೆ, ಅದಕ್ಕೆ n is equal to 10 ಅಂತ 10th ಟರ್ಮ್ ಕೊಟ್ಟರೆ ಈಗ ಆ ಫಾರ್ಮುಲಾ ಹಾಕೋದು. an is equal to a ಪ್ಲಸ್ n ಮೈನಸ್ 1 ಬ್ರ್ಯಾಕೆಟ್ ಡಿ. a10 n ಇದ್ದಲ್ಲಿ 10 ಹಾಕಬೇಕು. a10 is equal to a ಅಂದರೆ 2, n10 ಮೈನಸ್ 1 5. ಆಗ a10 is equal to 2 ಪ್ಲಸ್ 45. 10 ಮೈನಸ್ 1 ಅಂದರೆ 9, 9 ಇಂಟು 5 45. a10 is equal to 45 plus 2 47. ಇದರ ಆನ್ಸರ್. ಆಗ 10th ಟರ್ಮ್ ಎಷ್ಟು ಕೇಳಿದರೆ 47 ಬರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್, ವಿಚ್ ಟರ್ಮ್ ಆಫ್ ದ AP 21, 18, 15 ಡ್ಯಾಶ್ 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 ಈಸ್ ಮೈನಸ್ 81. ಈಗ ಆಗ 10th ಟರ್ಮ್ ಕೊಟ್ಟದ್ದು. ಈಗ ನಾವು ವಿಚ್ ಟರ್ಮ್ ಅದನ್ನು ನಾವು ಹುಡುಕಬೇಕು. ಆಗ an ಕೊಟ್ಟಿದ್ದಾರೆ. ಈಗ ಆಲ್ಸೋ ಈಸ್ ಎನಿ ಟರ್ಮ್ ಝೀರೋ ಉಂಟಾ ಅಂತ ಸಹ ನಾವು ಹುಡುಕಬೇಕು. ಎರಡು ಕ್ವಶನ್ ಒಂದರಲ್ಲಿ. ಆಗ ಫಸ್ಟ್ ಟರ್ಮ್ ಇಸ್ a is equal to 21. ಡಿ ನಾವು ಹುಡುಕಬೇಕು. 18 ಮೈನಸ್ 21, ಆಗ ಮೈನಸ್ 3 ಬರ್ತದೆ. an ಕೊಟ್ಟಿದ್ದಾರೆ ಮೈನಸ್ 81 ಅಂತ ಎಂಡಲ್ಲಿ ಕೊಟ್ಟಿದ್ದಾರೆ nth ಟರ್ಮ್. ಈಗ ನಮಗೆ ಬೇಕಾದದ್ದು n ಎಷ್ಟು ಅಂತ. ಈಗ n ನಾವು ನೋಡಬೇಕು ಎಷ್ಟು, ಯಾವ ಇದರಲ್ಲಿ ವಿಚ್ ಟರ್ಮ್ ಆಫ್ ದ AP ಅಂತ. ನಾವು ವಿ ಹ್ಯಾವ್ ಟು ಫೈಂಡ್ n. an ಟೋಟಲ್ an ಆನ್ಸರ್ ಕೊಟ್ಟಿದ್ದಾರೆ. an ಎಷ್ಟು ಮೈನಸ್ 81, n ಕೊಡಲಿಲ್ಲ ಎಷ್ಟು ಅಂತ. ಇಸ್ ಈಕ್ವಲ್ ಟು a21 ಪ್ಲಸ್ n ಮೈನಸ್ 1 ಮೈನಸ್ 3, ಡಿ ಅಂದರೆ ಮೈನಸ್ 3 ಬರ್ತದೆ. ಈಗ ನಾವು ಮೈನಸ್ 81 ಇಸ್ ಈಕ್ವಲ್ ಟು 21. ಇದನ್ನು ನಾವು ಬ್ರ್ಯಾಕೆಟ್ ತೆಗಿಬೇಕು. ಮೈನಸ್ 3n ಮೈನಸ್ ಇಂಟು ಮೈನಸ್ ಪ್ಲಸ್ 3, ಆಗ ಪ್ಲಸ್ 3 ಮತ್ತು 21 ಎಷ್ಟಾಗ್ತದೆ 24 ಆಗ್ತದೆ. 3n ಇಸ್ ಈಕ್ವಲ್ ಟು 24 ಪ್ಲಸ್ 81 ಇಸ್ ಈಕ್ವಲ್ ಟು 108 5. ಆಗ n ಇಸ್ ಈಕ್ವಲ್ ಟು ಡಿವೈಡ್ ಬೈ 3 35 ಬರ್ತದೆ. ಇದು n ನಮಗೆ ಈಗ ಗೊತ್ತಾಯಿತು. ಇನ್ನು ವಿಚ್ ಟರ್ಮ್ ಇಸ್ ಝೀರೋ. ಈಗ ಝೀರೋ ಟರ್ಮಲ್ಲಿ ಯಾವುದು n ಎಷ್ಟು ಬರ್ತದೆ ಅಂತ. ಝೀರೋ ಇಸ್ ಈಕ್ವಲ್ ಟು ನಾವು ಝೀರೋ ಹಾಕಬೇಕು an ಇತ್ತು ಜಾಗದಲ್ಲಿ. 21 ಪ್ಲಸ್ n ಮೈನಸ್ 1 ಬ್ರ್ಯಾಕೆಟ್ ಮೈನಸ್ 3 ಇದನ್ನೇ ಮಾಡಿದ್ರಾಯಿತು. 24 ಮೈನಸ್ 3n, n is equal to 24 by 3 is equal to 8. Therefore 8th term is 0. ಇದರ ಆನ್ಸರ್ 8th ಟರ್ಮ್ ಅಂತ ಬರ್ತದೆ. ಡಿಟರ್ಮಿನ್ ದ AP. ಈ ಪ್ರಾಬ್ಲಮಲ್ಲಿ AP ಹುಡುಕಲಿಕ್ಕೆ ಹೇಳಿದ್ದಾರೆ. ಹೂಸ್ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ ಈಸ್ 5 ಆ್ಯಂಡ್ 7th ಟರ್ಮ್ ಈಸ್ 9. ಸೊಲ್ಯೂಷನ್ a ಪ್ಲಸ್ ಫಾರ್ಮುಲಾ ಅದೇ a ಪ್ಲಸ್ n ಮೈನಸ್ 1 ಹೋಲ್ ಬ್ರ್ಯಾಕೆಟ್ ಡಿ ಇಸ್ ಈಕ್ವಲ್ ಟು an. a ಪ್ಲಸ್ ಈಗ ಥರ್ಡ್ ಟರ್ಮ್ ಅಂದರೆ n ಮೈನಸ್ 1 ಅಂದರೆ 3 ಮೈನಸ್ 1 ಇಂಟು ಡಿ ಗೊತ್ತಿಲ್ಲ ಎಷ್ಟಂತ. AP ನಮಗೆ ಮಾಡಲಿಕ್ಕೆ ಹೇಳಿದ್ದು. an ಥರ್ಡ್ ಟರ್ಮ್ ಈಸ್ 5 ಅಂತ ಕೊಟ್ಟಿದ್ದಾರೆ, ಆದ ಕಾರಣ ಅದು an ಅಂತ ಹೇಳ್ತಾರೆ. an ಅಂದರೆ 5 ಆನ್ಸರ್. ಈಗ a ಪ್ಲಸ್ ಇದನ್ನು ಬಿಡಿಸುವಾಗ ಸಿಂಪ್ಲಿಫೈ ಮಾಡುವಾಗ 3 ಮೈನಸ್ 1 ಅಂದರೆ 2d ಇಸ್ ಈಕ್ವಲ್ ಟು 5. ಇದು ಇಕ್ವೇಷನ್ 1. ಹಾಗೆ ನೆಕ್ಸ್ಟ್ a ಪ್ಲಸ್ 7th ಟರ್ಮ್ ಈಸ್ 9 ಅಂತ ಕೊಟ್ಟಿದ್ದಾರೆ. ಆಗ 7 ಮೈನಸ್ 1d ಇಸ್ ಈಕ್ವಲ್ ಟು 9. a ಪ್ಲಸ್ 6d ಇಸ್ ಈಕ್ವಲ್ ಟು 9. ಇದು ಸೆಕೆಂಡ್ ಇಕ್ವೇಷನ್. ಇದು ಫಸ್ಟ್ ಇಕ್ವೇಷನ್. ಇದನ್ನು ನಾವು ಫ್ರಮ್ 1 ಆ್ಯಂಡ್ 2 ಈಗ ನಾವು ಇದನ್ನು ಡಿ ಹುಡುಕಬೇಕು. ಆಗ ಎಂತ ಮಾಡೋದು, ಅಡಿಷನ್ ಮಾಡುವಾಗ a ಪ್ಲಸ್ 2d ಇಸ್ ಈಕ್ವಲ್ ಟು 5 ಫಸ್ಟ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್ a ಪ್ಲಸ್ 6d ಇಸ್ ಈಕ್ವಲ್ ಟು 9. ಈಗ ನಾವು ಇದು ಸೈನ್ ಚೇಂಜ್ ಮಾಡಬೇಕು, ಯಾಕೆಂದರೆ ಕಟ್ ಆಗಬೇಕು ಡಿ ಹುಡುಕ್ಲಿಕ್ಕೆ. ಆಗ ಮೈನಸ್ ಇದು ಸೈನ್ ಇದು ಸೇಮ್ ಕಟ್ ಆಗ್ತದೆ, ಇಲ್ಲಿ ಮೈನಸ್ ಆಗ್ತದೆ, ಸೈನ್ ಚೇಂಜ್ ಆಗ್ತದೆ. ಆಗ ಇಕ್ವೇಷನಲ್ಲಿ 6 ಮತ್ತು 2 ಮೈನಸ್ 6 ಇದ್ದರೆ 4 ಮೈನಸ್ 4d ಬರ್ತದೆ. ಇಲ್ಲೇ ಸಹ ಹಾಗೆ 9ರಿಂದ 5 ಮೈನಸ್ ಮಾಡಿದರೆ ಮೈನಸ್ 4 ಬರ್ತದೆ. ಡಿ ಈಸ್ ಈಕ್ವಲ್ ಟು ಪ್ಲಸ್ 1 ಬರ್ತದೆ. ಈಗ ನಮಗೆ ಡಿ ಸಿಕ್ಕಿತು. ಆಗ ನಾವು ಫಸ್ಟ್ ಇಕ್ವೇಷನ್ಗೆ ಇದನ್ನು ಆ್ಯಡ್ ಮಾಡ್ತೇವೆ. ಡಿ ಎ ಸಿಗಲಿಕ್ಕೆ ವ್ಯಾಲ್ಯೂ a ಪ್ಲಸ್ ಡಿ ಅಂದರೆ 1. ಈ ಇಕ್ವೇಷನ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ 1 ಅನ್ನು ಡಿ ಅನ್ನು. a ಪ್ಲಸ್ 2d 2 ಇಂಟು 1 ಇಸ್ ಈಕ್ವಲ್ ಟು 5. a ಈಸ್ ಈಕ್ವಲ್ ಟು 5 ಮೈನಸ್ 2 ಇಸ್ ಈಕ್ವಲ್ ಟು 3. ಈಗ a ಸಹ ಗೊತ್ತಾಯಿತು, ಡಿ ಸಹ ಗೊತ್ತಾಯಿತು. ಈಗ ನಮಗೆ AP ಬರೀಲಿಕ್ಕೆ ಈಸಿ ಆಗ್ತದೆ. ಈಗ AP ಫಾರ್ಮಲ್ಲಿ ನಾವು ಬರೀಬೇಕು. ಫಸ್ಟ್ ಒನ್ AP ಟರ್ಮ್. APಯಲ್ಲಿ ಯಾವುದು ಫಸ್ಟ್ ಟರ್ಮ್ ಈಸ್ 3. ಆಗ ನಾವು 3 ಅಂತ ಬರೀಬೇಕು. ಡಿಫ್ರೆನ್ಸ್ 1 ಇರೋದು. 1 ಅಂದರೆ 3, 4, 5, 6 ಡ್ಯಾಶ್ 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 ಡ್ಯಾಶ್. ಇದು AP ಫಾರ್ಮಲ್ಲಿ ಬಂತು. ಇಷ್ಟು ಆನ್ಸರ್ ಬರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್, ಚೆಕ್ ವೆದರ್ 301 ಈಸ್ ಟರ್ಮ್ ಆಫ್ ದ ಲಿಸ್ಟ್ ಆಫ್ ನಂಬರ್ 5, 11, 17, 23.
301 ಈ ಟರ್ಮಲ್ಲಿ ಉಂಟಾ ಅಂತ ಬರ್ತದ ಅಂತ. ಸೊಲ್ಯೂಷನ್ ಎ ಅಂದರೆ ಗೊತ್ತಾಗಿದೆ, ಡಿ ಅಂದರೆ ಗೊತ್ತುಂಟು 6 ಅಂತ. ಎ 5 ಆದರೆ ಡಿ 11ಇಂದ 5 ಮೈನಸ್ ಆದರೆ 6 ಅಂತ ಬರ್ತದೆ. ಫಾರ್ಮುಲಾ ಅದನ್ನೇ ಹಾಕಬೇಕು, ಎ ಪ್ಲಸ್ ಎನ್ ಮೈನಸ್ 1 ಡಿ ಎ ಎನ್. ಈಗ 5 ಪ್ಲಸ್ ಎನ್ ಮೈನಸ್ 1 6 301 ಡಿ ಅಂದರೆ 301 ಹಾಕಿ ನೋಡಬೇಕು ಯಾವ ಟರ್ಮಲ್ಲಿ ಉಂಟು ಅಂತ. ಈಗ ನಾವು 5 nth ಟರ್ಮ್ ನೋಡಿದಲ್ಲ, 5 ಪ್ಲಸ್ 6n ಮೈನಸ್ 6 ಇಸ್ ಈಕ್ವಲ್ 301. ಈಗ 6n ಇಸ್ ಈಕ್ವಲ್ ಟು 6 ಮೈನಸ್ 6 ಮತ್ತು 5 ಅಂದರೆ 1 ಬರ್ತದೆ. 3 ಆ ಸೈಡ್ ಹೋಗುವಾಗ ಅದು 302 ಆಗ್ತದೆ. ನೆಕ್ಸ್ಟ್ n ಈಸ್ ಈಕ್ವಲ್ ಟು 302 ಡಿವೈಡ್ ಬೈ 6. ಇದು ಮಾಡುವಾಗ ಸಿಂಪ್ಲಿಫೈ ಮಾಡುವಾಗ 151 ಡಿವೈಡ್ ಬೈ 3 ಬರ್ತದೆ. ಇಯರ್ n ಈಸ್ ನಾಟ್ ಆ್ಯನ್ ಇಂಟೀಜರ್ ಆಗಿ ಬರೋದಿಲ್ಲ ಇದು. 301 ಈಸ್ ಎ ನಾಟ್, ದೇರ್ ಫೋರ್ 301 ಈಸ್ ಎ ನಾಟ್ ದ ಟರ್ಮ್ ಆಫ್ ದ ಲಿಸ್ಟ್ ನಂಬರ್ 5, 1, 11, 17, 23 ಇದು ಇದರಲ್ಲಿ ಬರುತ್ತಿಲ್ಲ ಟರ್ಮ್ ಅಂತ. ಇದು ಯಾಕೆಂದರೆ ಇಲ್ಲಿ ಫ್ರ್ಯಾಕ್ಷನ್ ಬಂತು, ಇದು ಇಂಟೀಜರ್ ಅಲ್ಲ ಅಂತ. ಇನ್ ದ ಬ್ಲ್ಯಾಂಕ್ಸ್ ನಂಬರ್ 1 ಎ ಡಿ ಎನ್ ಎ ಎನ್. ಎ ಅಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ 7 ಮೈನಸ್ 18, ಇದು ಕ್ವಶನ್ ಮಾರ್ಕ್ ಹುಡುಕ್ಬೇಕು ನಾವು. 18.9. ಡಿ ಅಲ್ಲಿ 3, ಇದು ಡಿ ಅನ್ನು ಹುಡುಕ್ಲಿಕ್ಕೆ ಈ ಲೈನಲ್ಲಿ 2 ಮೈನಸ್ 3 2.5. ಎನ್ ಅಲ್ಲಿ ಲಾಸ್ಟ್ ಒನ್ ಹುಡುಕ್ಲಿಕ್ಕೆ. ಎ ಎನ್ ಅಲ್ಲಿ ಫಸ್ಟ್ ಒನ್. ಇನ್ನು ಫಸ್ಟ್ ಒನ್ನಲ್ಲಿ ಎ ಡಿ 3 8 ಕೊಟ್ಟಿದ್ದಾರೆ, ಎ ಅನ್ನು ಹುಡುಕಬೇಕು ನಾವು. ಅದಕ್ಕೆ ಈ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಇಸ್ ಈಕ್ವಲ್ ಟು ಎ ಎನ್ ಇಸ್ ಈಕ್ವಲ್ ಟು 8, ಎ ಇಸ್ ಈಕ್ವಲ್ ಟು 7 ಪ್ಲಸ್ 8 ಮೈನಸ್ 1 ಎನ್ ಮೈನಸ್ 1 ಡಿ ಇಸ್ 3. ಇದನ್ನು ಸಿಂಪ್ಲಿಫೈ ಮಾಡುವಾಗ ಎ 8 ಇಸ್ ಈಕ್ವಲ್ ಟು 28 ಬರ್ತದೆ. ಎ ಎನ್ ಆನ್ಸರ್ ಸಿಕ್ಕಿತ್ತು 28 ಅಂತ. ಸೆಕೆಂಡ್ ಕ್ವಶನಲ್ಲಿ ಎ ಕೊಟ್ಟಿದ್ದಾರೆ ಮೈನಸ್ 18, ಡಿ ಕೊಡಲಿಲ್ಲ, ಡಿ ಹುಡುಕ್ಬೇಕು ನಾವು. ಎನ್ ಉಂಟು 10, ಎ ಎನ್ 0. ಈಗ ನಾವು ಎ ಎನ್ ಇಸ್ ಈಕ್ವಲ್ ಟು 0, ಎ ಇಷ್ಟು 18 ಮೈನಸ್ 18, 10 ಮೈನಸ್ 1 ಡಿ ಅಂದರೆ ಗೊತ್ತಿಲ್ಲ. ಈಗ ಮೈನಸ್ 18 ಪ್ಲಸ್ 9D ಇಸ್ ಈಕ್ವಲ್ ಟು 18, ಡಿ ಇಸ್ ಈಕ್ವಲ್ ಟು 2. ಈಗ ಡಿ ದ ಆನ್ಸರ್ ಬಂತು 2 ಅಂತ ಸೆಕೆಂಡ್ ಒನ್. ಥರ್ಡ್ ಒನ್ ಇದರಲ್ಲಿ ಎ ಕೊಡಲಿಲ್ಲ, ಡಿ ಕೊಟ್ಟಿದ್ದಾರೆ, ಮತ್ತು ಎನ್ ಕೊಟ್ಟಿದ್ದಾರೆ, ಎ ಎನ್ ಕೊಟ್ಟಿದ್ದಾರೆ. ಆಗ ಈ ಪ್ರಾಬ್ಲಮ್ ಅದೇ ಫಾರ್ಮುಲಾ ಯೂಸ್ ಮಾಡೋದು. -5 ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ನಾವು ಎ ಹುಡುಕಬೇಕೀಗ. ಎನ್ ಮೈನಸ್ ಎನ್ ಅಂದರೆ 18 ಮೈನಸ್ 1 ಮೈನಸ್ 3. ಆಗ ಲಾಸ್ಟಿಗೆ ಆನ್ಸರ್ ಎ ಸಿಗ್ತದೆ. ಎ ಇಸ್ ಈಕ್ವಲ್ ಟು 46 ಅಂತ ಬರ್ತದೆ. ಇದು ಎ ಥರ್ಡ್ ಒನ್. ಫೋರ್ತ್ ಒನ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ದೆನ್ ಇದು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಡಿ 2.5, ಎನ್ ಹುಡುಕ್ಬೇಕು ಇದರಲ್ಲಿ. ಆಗ 3.6 ಎ ಎನ್ ಮೈನಸ್ 18.9 ಪ್ಲಸ್ ಎನ್ ಮೈನಸ್ 1 in whole bracket 2.5. 3.6 is equal to minus 18.9, 2.5 n minus 2.5. 3.6 is equal to minus 21.4. ಇದನ್ನು ಎರಡನ್ನು ಎಡಿಷನ್ ಮಾಡುವಾಗ 21.4 ಬರ್ತದೆ. ಪ್ಲಸ್ 2.5 n. n is equal to 25.0 ಡಿವೈಡ್ ಬೈ 2.5 ಇದು. ಆಗ ಇಲ್ಲಿ 2. ಇದನ್ನು ನಾವು 10 ಮಲ್ಟಿಪ್ಲಿಕೇಶನ್ ಮಾಡುವಾಗ, ಈಗ 10 ಮಲ್ಟಿಪ್ಲಿಕೇಶನ್ ಮಾಡುವಾಗ ಇಲ್ಲಿ 0 ಬರ್ತದೆ, 250 ಆಗ್ತದೆ, 0 ಕಟ್. ಈಗ ಎಷ್ಟು ಬರ್ತದೆ? 10 ಬರ್ತದೆ ಆನ್ಸರ್ 250 ಅಲ್ಲಿ. ಇದು n is equal to 10 ಅಂತ.